ನಮಸ್ಕಾರ ಸ್ನೇಹಿತರೆ, ಡಿವಿಜಿ ರೈಲ್ ಫ್ಯಾನ್ ಚಾನೆಲ್ಗೆ ಮತ್ತೆ ಸ್ವಾಗತ. ಇಂದು ನಾವು ಒಂದು ಗಂಭೀರ ರೈಲು ಅಪಘಾತದ ಬಗ್ಗೆ ಚರ್ಚಿಸೋಣ. ಸೈರಾಂಗ್ ರಾಜಧಾನಿ ಎಕ್ಸ್‌ಪ್ರೆಸ್ ರೈಲು ಮತ್ತು ಆನೆಗಳ ನಡುವಿನ ಘರ್ಷಣೆ. ಏನು ನಡೆದಿತು? ಅರಣ್ಯ ಪ್ರದೇಶಗಳಲ್ಲಿ ಇಂತಹ ಅಪಘಾತಗಳು ಏಕೆ ಸಂಭವಿಸುತ್ತವೆ? ಭವಿಷ್ಯದಲ್ಲಿ ಇವುಗಳನ್ನು ತಪ್ಪಿಸಲು ಏನು ಮಾಡಬಹುದು? ಈ ವಿಡಿಯೋದಲ್ಲಿ ಸಂಪೂರ್ಣ ವಿವರವಾಗಿ ತಿಳಿದುಕೊಳ್ಳೋಣ. ಭಾರತದ ಅತ್ಯಂತ ಪ್ರತಿಷ್ಠಿತ ರೈಲುಗಳಲ್ಲಿ ಒಂದಾದ ಸೈರಾಂಗ್ ರಾಜಧಾನಿ ಎಕ್ಸ್‌ಪ್ರೆಸ್ ಉತ್ತರ-ಪೂರ್ವ ಭಾರತದ ಅರಣ್ಯ ಪ್ರದೇಶದಲ್ಲಿ ಆನೆಗಳ ಗುಂಪಿನೊಂದಿಗೆ ನಡೆದ ದುರಂತಕರ ಘರ್ಷಣೆಗೆ ಒಳಪಟ್ಟಿತು. ಈ ಮಾರಕ ಅಪಘಾತಕ್ಕೆ ಕಾರಣವೇನು? ಇದರ ಹೊಣೆ ಯಾರು? ಬನ್ನಿ ತಿಳಿದುಕೊಳ್ಳೋಣ. ಪ್ರತಿದಿನ ಲಕ್ಷಾಂತರ ಜನರು ಭಾರತೀಯ ರೈಲ್ವೆ ಮೇಲೆ ಅವಲಂಬಿತರಾಗಿದ್ದಾರೆ. ಆದರೆ ರೈಲು ಮತ್ತು ಕಾಡುಜೀವಿಗಳ ಮುಖಾಮುಖಿಯಾದಾಗ ದುರಂತ ಸಂಭವಿಸಬಹುದು. ಇಂದು ಏನು ತಪ್ಪಾಯಿತು ಎಂಬುದನ್ನು, ಇಂತಹ ಘಟನೆಗಳನ್ನು ಹೇಗೆ ತಡೆಯಬಹುದು ಎಂಬುದನ್ನು ವಿವರವಾಗಿ ವಿಶ್ಲೇಷಿಸೋಣ. ರಾಜಧಾನಿ ಎಕ್ಸ್‌ಪ್ರೆಸ್ ಭಾರತೀಯ ರೈಲ್ವೆಯ ಪ್ರಮುಖ ಸೇವೆ. ವೇಗವಾದ, ಪ್ರತಿಷ್ಠಿತ, ಪ್ರಮುಖ ನಗರಗಳನ್ನು ಸಂಪರ್ಕಿಸುವ ರೈಲು. ಆದರೆ ಇದರ ಮಾರ್ಗದಲ್ಲಿ ಆನೆಗಳು ದಾಟುವ ಅರಣ್ಯ ಮಾರ್ಗಗಳೂ ಬರುತ್ತವೆ. ಈ ವಿಡಿಯೋದಲ್ಲಿ ಅಪಘಾತದ ವಿವರಗಳು, ಅದಕ್ಕೆ ಕಾರಣವಾದ ಅಂಶಗಳು ಮತ್ತು ಸುರಕ್ಷತೆ ಹಾಗೂ ಸಂರಕ್ಷಣೆಯ ಮೇಲಿನ ಪರಿಣಾಮಗಳನ್ನು ಪರಿಶೀಲಿಸುತ್ತೇವೆ. ವರದಿಗಳ ಪ್ರಕಾರ ಸೈರಾಂಗ್ ರಾಜಧಾನಿ ಎಕ್ಸ್‌ಪ್ರೆಸ್ ಒಂದು ಪರಿಚಿತ ವನ್ಯಜೀವಿ ವಲಸೆ ಪ್ರದೇಶದ ಬಳಿ ಆನೆಗಳ ಗುಂಪಿನೊಂದಿಗೆ ಡಿಕ್ಕಿ ಹೊಡೆದಿದೆ. ಈ ಡಿಕ್ಕಿ ಅಷ್ಟು ಭಾರಿಯಾಗಿತ್ತು ಎಂದರೆ ಕೆಲವು ಬೋಗಿಗಳು ಹಳಿ ತಪ್ಪಿ ಭಾರೀ ಹಾನಿ ಉಂಟಾಯಿತು. ಆನೆಗಳು ಸಾಮಾನ್ಯವಾಗಿ ಗುಂಪಾಗಿ ಚಲಿಸುತ್ತವೆ. ಅದರರ್ಥ ಒಂದೇ ಪ್ರಾಣಿ ಅಲ್ಲ, ಒಂದೇ ಸಮಯದಲ್ಲಿ ಹಲವಾರು ಪ್ರಾಣಿಗಳು ಅಪಾಯಕ್ಕೆ ಒಳಗಾಗುತ್ತವೆ. ಆನೆಗಳೊಂದಿಗೆ ರೈಲು ಅಪಘಾತಗಳು ಏಕೆ ಸಂಭವಿಸುತ್ತವೆ? ಆನೆಗಳ ವಾಸಸ್ಥಾನಗಳು ದಿನೇ ದಿನೇ ತುಂಡಾಗುತ್ತಿವೆ. ಅರಣ್ಯಗಳ ಮಧ್ಯೆ ಹಾದು ಹೋಗುವ ರೈಲು ಹಳಿಗಳು ಪಾರಂಪರಿಕ ಆನೆ ಮಾರ್ಗಗಳನ್ನೇ ಅಡ್ಡಗಟ್ಟುತ್ತವೆ. ಕಡಿಮೆ ದೃಶ್ಯಮಾನತೆ, ಆಧುನಿಕ ರೈಲುಗಳ ಹೆಚ್ಚಿನ ವೇಗ ಮತ್ತು ಮುಂಚಿತ ಎಚ್ಚರಿಕೆ ವ್ಯವಸ್ಥೆಗಳ ಕೊರತೆ ಲೋಕೋ ಪೈಲಟ್ಗಳಿಗೆ ಸಮಯಕ್ಕೆ ಪ್ರತಿಕ್ರಿಯಿಸಲು ಕಷ್ಟವಾಗಿಸುತ್ತದೆ. ಹೊಣೆಗಾರಿಕೆ, ಸುರಕ್ಷತೆ. ಹಾಗಾದರೆ ಹೊಣೆ ಯಾರು? ಇದು ಸಂಕೀರ್ಣ ವಿಷಯ. ಮಾರ್ಗ ಆಯ್ಕೆ ಮತ್ತು ವೇಗ ನಿಯಂತ್ರಣಕ್ಕೆ ರೈಲ್ವೆ, ವಾಸಸ್ಥಾನ ರಕ್ಷಣೆಗೆ ವನ್ಯಜೀವಿ ಇಲಾಖೆ, ನೀತಿ ಮತ್ತು ತಡೆ ಕ್ರಮಗಳಿಗೆ ಸರ್ಕಾರ. ಹಲವಾರು ಸುರಕ್ಷತಾ ಕ್ರಮಗಳು ಸಹಾಯ ಮಾಡಬಹುದು. ಪ್ರಾಣಿ ಪತ್ತೆ ತಂತ್ರಜ್ಞಾನ, ವೇಗ ಮಿತಿಗಳು ಮತ್ತು ಪ್ರಮುಖ ಪ್ರದೇಶಗಳಲ್ಲಿ ಅಂಡರ್ಪಾಸ್ ಹಾಗೂ ಓವರ್ಪಾಸ್ಗಳು. ತಜ್ಞರ ಅಭಿಪ್ರಾಯದಂತೆ ಉತ್ತಮ ಯೋಜನೆ ಮತ್ತು ತಂತ್ರಜ್ಞಾನದಿಂದ ಇಂತಹ ಅಪಘಾತಗಳನ್ನು ಬಹಳ ಮಟ್ಟಿಗೆ ಕಡಿಮೆ ಮಾಡಬಹುದು. ಈ ಘಟನೆಗಳು ಕೇವಲ ದುರಂತಗಳಲ್ಲ, ಅಭಿವೃದ್ಧಿ ಮತ್ತು ಸಂರಕ್ಷಣೆಯ ನಡುವಿನ ದೊಡ್ಡ ಸಂಘರ್ಷವನ್ನು ತೋರಿಸುತ್ತವೆ. ಏನು ಮಾಡಬಹುದು? ಸಂಭಾವ್ಯ ಪರಿಹಾರಗಳು. ಹಳಿಯ ಪಕ್ಕದಲ್ಲಿ ಥರ್ಮಲ್ ಆನಿಮಲ್ ಡಿಟೆಕ್ಟರ್ಗಳ ಸ್ಥಾಪನೆ. ವನ್ಯಜೀವಿ ಪ್ರದೇಶಗಳಲ್ಲಿ ಕಡ್ಡಾಯ ವೇಗ ಮಿತಿ. ಸ್ಥಳೀಯ ಸಮುದಾಯಗಳ ಮೇಲ್ವಿಚಾರಣೆ ಮತ್ತು ತ್ವರಿತ ಎಚ್ಚರಿಕೆ ವ್ಯವಸ್ಥೆ. ನಿಮ್ಮ ಅಭಿಪ್ರಾಯವೇನು? ವನ್ಯಜೀವಿ ಮಾರ್ಗಗಳಲ್ಲಿ ರೈಲುಗಳ ವೇಗ ಕಡಿಮೆ ಮಾಡಬೇಕೇ? ಅರಣ್ಯ ಮಾರ್ಗಗಳಲ್ಲಿ ತಂತ್ರಜ್ಞಾನ ಕಡ್ಡಾಯವಾಗಬೇಕೇ? ಕಾಮೆಂಟ್ನಲ್ಲಿ ತಿಳಿಸಿ. ರೈಲು ಸುರಕ್ಷತೆ, ವನ್ಯಜೀವಿ ಸಂರಕ್ಷಣೆ ಮತ್ತು ನಿಜವಾದ ಸಾರಿಗೆ ಸಮಸ್ಯೆಗಳ ಬಗ್ಗೆ ಇನ್ನಷ್ಟು ವಿಷಯಗಳನ್ನು ಬೇಕಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.